ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳನ್ನು ನೀಡಿರುತ್ತಾರೆ. ಹಾಗಾಗಿ ಈ ರೀತಿಯಾಗಿ ಆಯ್ಕೆಗಳನ್ನು ನೀಡಿ ಉತ್ತರಗಳನ್ನು ಗುರುತಿಸಿದ್ದೇನೆ. ಪ್ರಶ್ನೆ 1, ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಆಯ್ಕೆಗಳು: ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಶ್ರೀಮಂತ ವರ್ಗಕ್ಕೆ ಸೇರಿದವರು ಎಂಬುವುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಬಡವರ್ಗಕ್ಕೆ ಸೇರಿದವರು ಎಂಬುವುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಒಳ್ಳೆಯ ಮನುಷ್ಯರು ಎಂಬುವುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುವುದು. ಸರಿಯಾದ ಆಯ್ಕೆ ಈ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುವುದು. ಪ್ರಶ್ನೆ 2, ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಆಯ್ಕೆಗಳು: ಕಾಕತಾಳ ನ್ಯಾಯ, ಕುಪಮಂಡುಕ ನ್ಯಾಯ, ಅಜಗಜ ನ್ಯಾಯ, ಅಂಶಕ್ಷೀರ ನ್ಯಾಯ. ಸರಿಯಾದ ಆಯ್ಕೆ ಆ, ಕಾಕತಾಳ ನ್ಯಾಯ. ಪ್ರಶ್ನೆ 3, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಆಯ್ಕೆಗಳು: ನಾಯ್ಡು, ನರಸಿಂಹಮೂರ್ತಿ, ಬುಕ್ಕೇಗೌಡ, ಕರಿಸಿದ್ದೇಗೌಡ. ಸರಿಯಾದ ಆಯ್ಕೆ ಆ, ನರಸಿಂಹಮೂರ್ತಿ. ಪ್ರಶ್ನೆ 4, ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಆಯ್ಕೆಗಳು: ಜೋಯಿಸರ ಮನೆಗೆ, ಅಳಿಯನ ಮನೆಗೆ, ಗೌಡರ ಮನೆಗೆ, ಗಾಂಧೀಜಿಯ ಮನೆಗೆ. ಸರಿಯಾದ ಆಯ್ಕೆ ಆ, ಜೋಯಿಸರ ಮನೆಗೆ. ಪ್ರಶ್ನೆ 5, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಆಯ್ಕೆಗಳು: ನಗರದ ಆಸ್ಪತ್ರೆಗೆ, ಚಿಕ್ಕ ಆಸ್ಪತ್ರೆಗೆ, ಕಣ್ಣಿನ ಆಸ್ಪತ್ರೆಗೆ, ದೊಡ್ಡಾಸ್ಪತ್ರೆಗೆ. ಸರಿಯಾದ ಉತ್ತರ ಈ, ದೊಡ್ಡಾಸ್ಪತ್ರೆಗೆ. ಪ್ರಶ್ನೆ 6, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಇಟ್ಟವರು ಯಾರು? ಆಯ್ಕೆಗಳು: ಕರಿಸಿದ್ದೇಗೌಡ, ಬುಕ್ಕೇಗೌಡ, ನಾಯ್ಡು, ವೈದ್ಯಾಧಿಕಾರಿ. ಸರಿಯಾದ ಆಯ್ಕೆ ಅಥವಾ ಉತ್ತರ ಆ, ಕರಿಸಿದ್ದೇಗೌಡ. ಪ್ರಶ್ನೆ 7, ಹಲಸಿನ ಮರ ಮಾಡಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಆಯ್ಕೆಗಳು: 300, 250, 400, 150. ಸರಿಯಾದ ಉತ್ತರ ಆ, 250. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪ್ರಶ್ನೆ 1, ವಸಿಯನ್ನು ಚೆನ್ನಾಗಿ ನೋಡ್ದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಲ್ಲಪ್ಪ. ಈ ಮಾತುಗಳು ವೈದ್ಯಾಧಿಕಾರಿಯ ಯಾವ ಮನೋಭಾವವನ್ನು ಸೂಚಿಸುತ್ತವೆ? ಆಯ್ಕೆಗಳು: ಕುಚೇಷ್ಟೆ, ಗೌರವ, ಪ್ರೀತಿ, ದ್ವೇಷ. ಉತ್ತರ ಆ, ಕುಚೇಷ್ಟೆ. ಪ್ರಶ್ನೆ 2, ನಿಮ್ ದಮ್ಮಯ್ಯ, ಕೋಪ ಮಾಡ್ಕೋಬೇಡಿ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋದು. ಈ ಮಾತುಗಳಲ್ಲಿ ವ್ಯಕ್ತವಾಗಿರುವುದು. ಆಯ್ಕೆಗಳು: ದೈನ್ಯತೆ, ಸ್ವಾಭಿಮಾನ, ಆಕ್ರೋಶ, ಹತಾಶೆ. ಸರಿಯಾದ ಉತ್ತರ ಆ, ದೈನ್ಯತೆ. ಪ್ರಶ್ನೆ 3, ಸುಳ್ಳು ಹೇಳಿ ನಿಮ್ ತಾವ ಯಾವ ಸಾಮ್ರಾಜ್ಯ ಈಸ್ಕೋಬೇಕು? ಈ ಸಾಲು ಕೆಳಗಿನ ಯಾವ ಭಾವವನ್ನು ಸಮರ್ಥಿಸುತ್ತದೆ? ಆಯ್ಕೆಗಳು: ಆತ್ಮವಿಶ್ವಾಸ, ಸುಳ್ಳು, ಆಕ್ರೋಶ, ಹಿಂಜರಿಕೆ. ಉತ್ತರ ಆ, ಆತ್ಮವಿಶ್ವಾಸ. ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಉತ್ತರ ಕಾಕತಾಳ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. 2, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಡ್ಯಾಶ್. ಉತ್ತರ ನರಸಿಂಹಮೂರ್ತಿ. ವಾಕ್ಯ 3, ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದರು. ಉತ್ತರ ಜೋಯಿಸರ. ವಾಕ್ಯ 4, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಉತ್ತರ ದೊಡ್ಡಾಸ್ಪತ್ರೆಗೆ. ವಾಕ್ಯ 5, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಡ್ಯಾಶ್. ಉತ್ತರ ಕರಿಸಿದ್ದೇಗೌಡ. ವಾಕ್ಯ 6, ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಡ್ಯಾಶ್. ಉತ್ತರ 250. ಗದ್ಯ ಭಾಗದಲ್ಲಿನ ಮುಖ್ಯ ಪ್ರಶ್ನೆ 3, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ: ವೈದ್ಯಾಧಿಕಾರಿಗೆ ಹುಡುಗನು ಮುಖದ ಮೇಲೆ ಅವ್ಯಕ್ತ ನೋವಿನ ರೋಷವಿರುವ, ಸುಮಾರು ಎತ್ತರದ, ನರಪೇದಲೆ, ಅಗಲ ಕಿವಿಗಳ ಹಾಗೂ ಹೊಟ್ಟೆ ದುಬ್ಬಣ್ಣಂತೆ ಕಂಡನು. ಪ್ರಶ್ನೆ 2, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ಉತ್ತರ: ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ, ವಸಿ ಏನೋ ಚೆನ್ನಾಗಿ ನೋಡ್ದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು
ಇದ್ದಾಗಿವೆಯಲ್ಲಪ್ಪ ಎಂದು ಕುಚೇಷ್ಟೆ ಮಾಡಿದನು. ಪ್ರಶ್ನೆ 3 ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು? ಉತ್ತರ: ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಹ ಮಹಾತ್ಮ ಗಾಂಧಿ ಅಂತ ಎಂದು ಹುಡುಗ ಹೇಳಿದ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು. ಪ್ರಶ್ನೆ 4 ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ: ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಕಪ್ಪು ಈಲಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದು ಹೇಳಿದರು. ಪ್ರಶ್ನೆ 5 ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ: ನಿಂಗಮ್ಮನ ಗಂಡ ಸೆಂತಿ ಇಳಿಸೋಕೆ ಸಾಹುಕಾರು ತಾವು ಇದ್ದ. ಒಂದು ದಿನ ಮರದ ಕೆಳಗೆ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡನು. ಪ್ರಶ್ನೆ 6 ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದಾಗಿತ್ತು? ಉತ್ತರ: ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ತಾನು ಸತ್ತರೆ ತನ್ನನ್ನು ತಮ್ಮ ಜಮೀನಿನಲ್ಲಿರುವ ಹಲಸಿನ ಮರದ ಬುಡಕ್ಕೆ ಮಣ್ಣು ಮಾಡಬೇಕು ಎನ್ನುವುದು. ಪ್ರಶ್ನೆ 7 ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದನು? ಉತ್ತರ: ಊರಿಗೆ ಬಂದ ಕರಿಸಿದ್ದೇಗೌಡನು ತನ್ನ ಮಗಳ ಮತ್ತು ಮೊಮ್ಮಗಳ ಕಿವಿಯ ಚಿನ್ನದ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದನು. ಮುಖ್ಯ ಪ್ರಶ್ನೆ 4 5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ: ಆಸ್ಪತ್ರೆಯಲ್ಲಿ ಬಹಳ ಹೊತ್ತು ಕಾದು ಸಾಕಾದ ಗಾಂಧಿ ನೇರವಾಗಿ ವೈದ್ಯಾಧಿಕಾರಿಯ ಕೊಠಡಿಗೆ ಹೋಗಿ ತನ್ನನ್ನು ಪರೀಕ್ಷಿಸಲು ಕೇಳಿಕೊಂಡನು. ಈ ಅಪರೂಪದ ಹುಡುಗನನ್ನು ಕಂಡು ವೈದ್ಯಾಧಿಕಾರಿಯು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಂತಿವೆ ಎನ್ನುತ್ತಾರೆ. ತಾಯಿ ನಿಂಗಮ್ಮ ಮಗನ ಹೆಸರು ಗಾಂಧಿ ಎಂದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ತನ್ನ ಸಹೋದ್ಯೋಗಿಗಳನ್ನು ಅಲೆಗೆ ಕರೆದನು. ಸಿಬ್ಬಂದಿಯೆಲ್ಲರೂ ಆ ಹುಡುಗನ ಹೆಸರು ಕೇಳಿ ಕಿಸಕ್ಕನೆ ನಕ್ಕುಬಿಟ್ಟರು. ಅದರಲ್ಲಿಯೂ ನರಸಿಂಹಮೂರ್ತಿಯು ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ನಕ್ಕು ಗೋಡೆಗೆ ತೂಕು ಹಾಕಿದ್ದ ಗಾಂಧೀಜಿಯ ಫೋಟೋ ತೋರಿಸಿ, ಆ ಫೋಟೋ ಯಾರದಯ್ಯ ಎಂದು ಕೇಳಿದನು. ಹುಡುಗ ಅದು ಮಹಾತ್ಮ ಗಾಂಧೀಜಿಯವರದ್ದು ಎಂದಾಗ ಎಲ್ಲರೂ ಒಮ್ಮೆ ಆ ಫೋಟೋವನ್ನು ಹಾಗೂ ನೋವಿನಿಂದ ನರಳುತ್ತಾ ನಿಂತಿದ್ದ ರಕ್ತ ಮಾಂಸದ ನೈಜ ಗಾಂಧಿಯನ್ನು ನೋಡಿದರು. ಕೊನೆಗೆ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಜಗತ್ತಿನ ಅಪರೂಪದ ಸೋಜಿಗವನ್ನು ಕಂಡವರಂತೆ ಆಶ್ಚರ್ಯದಿಂದ ಮೂಕರಾಗಿ ನಿಂತರು. ಪ್ರಶ್ನೆ 2 ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಉತ್ತರ: 15 ವರ್ಷಗಳ ಹಿಂದೆ ಮೊಮ್ಮಗ ಹುಟ್ಟಿದಾಗ ಕರಿಸಿದ್ದೇಗೌಡನು ಸಂತೋಷದಿಂದ ಜೋಯಿಸರ ಮನೆಗೆ ಹೋಗಿ ಜಾತಕ ಹೇಳಿದನು. ಜೋಯಿಸರು ಮಗು ಅತ್ಯಂತ ಪ್ರಶಸ್ತವಾದ ಶುಭ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿದರು. ಮಗುವಿನ ಕಿವಿಗಳು ಅಗಲವಾಗಿದ್ದುದರಿಂದ ಮತ್ತು ಕರಿಸಿದ್ದೇಗೌಡನು ಹಿಂದೆ ಶಿವಪುರಕ್ಕೆ ಹೋಗಿ ಸ್ವತಃ ಗಾಂಧೀಜಿಯವರ ದರ್ಶನ ಪಡೆದು ಬಂದಿದ್ದುದರಿಂದ ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿ ಹಾಗೆಯೇ ನಾಮಕರಣ ಮಾಡಿದರು. ಪ್ರಶ್ನೆ 3 ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಉತ್ತರ: ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ಧಸಕ್ಕೆಂದಿತು. ಗಾಂಧಿಗೆ ತೀವ್ರ ಅನಾರೋಗ್ಯವಿದೆಯೆಂದು ತಿಳಿದ ತಕ್ಷಣ ಕರಿಸಿದ್ದೇಗೌಡನು ಇಡೀ ಸಂಸಾರವನ್ನು ಕರೆದುಕೊಂಡು ಜಿಲ್ಲಾಸ್ಪತ್ರೆಗೆ ಬಂದನು. ಕಾಯಿಲೆ ತೀವ್ರತೆ ತಿಳಿದು ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಬದುಕಿಸಿಕೊಡಿ ಎಂದು ವೈದ್ಯರಲ್ಲಿ ದೈನ್ಯವಾಗಿ ಬೇಡಿದನು. ಔಷಧಿಗೆ ತಂದಿದ್ದ ಹಣ ತೀರಿದಾಗ ಮಗಳು ಮೊಮ್ಮಗಳ ಚಿನ್ನದ ಓಲೆಯನ್ನು ಗಿರವಿ ಇಡಲು ಊರಿಗೆ ಹೋದರು. ಯಾರೂ ಸಾಲ ನೀಡಲಿಲ್ಲ. ಕೊನೆಗೆ ತನ್ನ ಜಮೀನಿನಲ್ಲಿದ್ದ ಹಲಸಿನ ಮರಗಳನ್ನು 250 ರೂಪಾಯಿಗೆ ಮಾರಾಟ ಮಾಡಿ ಹಣ ತರಲು ಕರಿಸಿದ್ದೇಗೌಡನು ಹರಸಾಹಸ ಪಟ್ಟನು. ಪ್ರಶ್ನೆ 4 ಗಾಂಧಿ ಎಂಬ ಹುಡುಗನ ಸಾವು ಹಾಗೂ ಸಂದರ್ಭವನ್ನು ವಿವರಿಸಿ. ಉತ್ತರ: ಮಹಾತ್ಮ ಗಾಂಧಿ ಎಂಬ ಹುಡುಗನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇದ್ದು ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುಣಪಡಿಸಲಾಗದೆಂದು ವೈದ್ಯರು ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತಾರೆ. ಆದರೆ ಅಲ್ಲಿಯೂ 3 ದಿನಗಳ ಔಷಧೋಪಚಾರ ಮಾಡುವಲ್ಲಿ ಅವನ ತಾತ ಕರಿಸಿದ್ದೇಗೌಡನ ಗಂಟು ಕರಗಿತು. ರೋಗವನ್ನು ಗುಣಪಡಿಸಲು ತಾತ, ತಾಯಿ, ತಂಗಿಯರ ಅಸಹಾಯಕತನ, ಆರ್ಥಿಕ ಮುಗ್ಗಟ್ಟನ್ನು ಅರಿತ ಗಾಂಧಿ ತನ್ನನ್ನು ತಿರುಗಿ ಊರಿಗೆ ಕರೆದುಕೊಂಡು ಹೋಗಲು ಕೇಳಿಕೊಂಡ. ಅಲ್ಲದೆ ತಾನು ಸತ್ತರೆ ನಮ್ಮ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಎಂದು ಹೇಳಿದ. ಈ ಮಾತು ಕೇಳಿ ಅವರೆಲ್ಲ ಬಿಕ್ಕಿ ಬಿಕ್ಕಿ ಅತ್ತರು. ತಾಯಿ ನಿಂಗಕ್ಕ ಬುಡ್ತು ಅನ್ನು ಎಂದು ಗದರಿದ. ತಂಗಿ ಪದ್ದಿ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಅತ್ತಳು.
ಮೊಮ್ಮಗನನ್ನು ಉಳಿಸಿಕೊಳ್ಳಲು ಒಡವೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದರೆ ಅದು ಸಾಧ್ಯವಾಗಲಿಲ್ಲ. ಸಾಲವೂ ಸಿಗಲಿಲ್ಲ. ಹಲಸಿನ ಮರ ಮಾರಿ 250 ರೂಪಾಯಿ ಹಿಡಿದುಕೊಂಡು ಕರಿಸಿದ್ದೇಗೌಡ ಬರುವಷ್ಟರಲ್ಲಿ 2 ದಿನ ಕಳೆದಿತ್ತು. ಆಗಲೇ ಗಾಂಧಿಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು.